ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ. ನಮ್ಮ ಈ ವಿಜ್ಞಾನ ಮತ್ತು ಅದರಲ್ಲೂ ವಿಶೇಷವಾಗಿ ಭೌತಶಾಸ್ತ್ರದ ಸರಣಿಯಲ್ಲಿ ನಮ್ಮ ಮುಂದಿನ ವಿಡಿಯೋಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಯಾವುದನ್ನು ಚರ್ಚೆ ಮಾಡ್ತಾ ಇದ್ದೀವಿ ಗೊತ್ತಿದೆಯಾ? ಇದು ಬಹು ಆಯ್ಕೆ ಪ್ರಶ್ನೆಗಳು. ಮೊದಲ 2 ವಿಡಿಯೋಗಳಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪರಿಚಯಾತ್ಮಕ ವಿವರಗಳು ಮತ್ತು ಎರಡನೇ ವಿಡಿಯೋದರಲ್ಲಿ ಅದರಲ್ಲೂ ವಿಶೇಷವಾಗಿ ಭೌತ ಪರಿಮಾಣಗಳು ಮತ್ತು ಏಕಮಾನಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಫಂಡಮೆಂಟಲ್ ಯೂನಿಟ್ಸು, ಡಿರೈವ್ಡ್ ಯೂನಿಟ್ಸು ಮತ್ತು ಬೇರೆ ಬೇರೆ ವಿಜ್ಞಾನದ ಶಾಖೆಗಳು ಇವೆಲ್ಲವನ್ನು ಚರ್ಚೆ ಮಾಡಿದ್ವಿ. ಈ ಎಲ್ಲ ಅವಕಾಶಗಳು ಮತ್ತು ಈ ಎಲ್ಲ ವಿಚಾರಗಳ ಮೇಲೆ MCQ ಪ್ರಶ್ನೆಗಳು ಹೇಗೆ ಬರಬಹುದು, ಕೆಲವು ಮಾದರಿ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಬನ್ನಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ನಮ್ಮಲ್ಲಿ ಈ ಒಂದು ಅಪ್ರೋಚನ್ನ ನಾವು ಒಂದು ಫಾಲೋ ಮಾಡ್ತಾ ಇದ್ದೀವಿ. ಏನಂದರೆ, ಯಾವುದೇ ಪ್ರಶ್ನೆಯನ್ನು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೊಡೋವಂಥ ಪ್ರಯತ್ನ ಮಾಡ್ತೀವಿ. ಸಾಧಾರಣವಾಗಿ ನೀವು ಯಾವುದೇ ಪ್ರಶ್ನೆ ಪತ್ರಿಕೆ ತೊಗೊಂಡ್ರೂ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕಂಟೆಂಟ್ ಇರುತ್ತೆ, ವಿಶೇಷವಾಗಿ ಪ್ರಶ್ನೆಗಳಿರುತ್ತವೆ. ಆದರೂ ಅಲ್ಲೊಂದು ನೋಟ್ ಕೊಟ್ಟಿರ್ತಾರೆ, ನಿಮಗೇನಾದರೂ ಕನ್ನಡ ಪ್ರಶ್ನೆಗಳಲ್ಲಿ ಅನುಮಾನ ಬಂದರೆ ಇಂಗ್ಲೀಷನ್ನೇ ನೀವು ಸ್ಟ್ಯಾಂಡರ್ಡ್ ಆಗಿ ತೆಗೆದುಕೊಳ್ಳತಕ್ಕದ್ದು ಅಂತ. ಹಾಗಾಗಿ ಎಷ್ಟೋ ಇಂಗ್ಲೀಷ್ ಪದಗಳಿಗೆ ಕನ್ನಡದ ಪರ್ಯಾಯಗಳು 2-3 ಬಂದುಬಿಟ್ಟು ವಿದ್ಯಾರ್ಥಿಗಳನ್ನು ಮತ್ತು ನಮ್ಮ ಸ್ಪರ್ಧಾರ್ಥಿಗಳನ್ನು ಗೊಂದಲಕ್ಕೆ ಈಡು ಮಾಡುವಂಥ ಸಂದರ್ಭಗಳಿರುತ್ತೆ. ಆದ್ದರಿಂದ ಇಂಗ್ಲೀಷಲ್ಲಿ ಏನೇನಿರುತ್ತೆ ಅದು ಸ್ಟ್ಯಾಂಡರ್ಡೈಸ್ಡ್ ವರ್ಷನ್ ಆಗಿರುತ್ತೆ. ಇದೊಂದು ಕಿವಿ ಮಾತು. ಮೊದಲ ಪ್ರಶ್ನೆ ತಗೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಯೂನಿಟ್ ಆಫ್ ಟೆಂಪರೇಚರ್? ಇವುಗಳಲ್ಲಿ ಯಾವುದು ತಾಪಮಾನದ ಏಕಮಾನವಾಗಿದೆ? ಒಂದೊಂದೇ ಯೂನಿಟ್ ನೋಡ್ತಾ ಹೋಗೋಣ. ಡಿಗ್ರಿ, ಮೀಟರ್, ಸೆಕೆಂಡ್ ಮತ್ತು ಫ್ಯಾರನ್ಹೀಟ್. 4ರಲ್ಲಿ ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಫ್ಯಾರನ್ಹೀಟ್. ಡಿಗ್ರಿ ಅನ್ನೋದು ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಪೂರ್ಣವಾಗಿ ಹೇಳಬೇಕು. ತಾಪಮಾನದ ಏಕಮಾನತೆಯನ್ನು ನಾವು ಹೇಳೋ ಹಾಗಿದ್ದರೆ, ಕೇವಲ ಡಿಗ್ರಿ ಅಂತಿದ್ದರೆ ಇದು ಕೋನದ ಅಳತೆ ಆಗುತ್ತೆ. ಹಾಗಾಗಿ ಇದಲ್ಲ. ಮೀಟರ್ ಅನ್ನೋದು ಉದ್ದವನ್ನು ಅಳೆಯೋದಕ್ಕೆ ಬಳಸುವಂಥ ಏಕಮಾನ, ಇದಲ್ಲ. ಕಾಲದ ಏಕಮಾನ ಸೆಕೆಂಡ್, ಇದಲ್ಲ. ಹಾಗಾಗಿ ಫ್ಯಾರನ್ಹೀಟ್ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ನೋಡಿ. ಕನ್ವರ್ಟ್ 5 ನ್ಯೂಟನ್ಸ್ ಟು ಡೈನ್ಸ್. ಅಂದರೆ 5 ನ್ಯೂಟನ್ಗಳನ್ನು ಡೈನ್ಗೆ ಪರಿವರ್ತಿಸಿ. ಒಂದು ಡೈನ್ ಅಂದರೆ ಏನು, ಒಂದು ನ್ಯೂಟನ್ ಅಂದರೆ ಏನು? ಇದಕ್ಕೆ ನಮ್ಮದು ಒಂದು ಕನ್ವರ್ಷನ್ ಫ್ಯಾಕ್ಟರ್ ಇದೆ. 10⁵ ಡೈನ್ಸ್ ಈಸ್ ಈಕ್ವಲ್ ಟು 1 ನ್ಯೂಟನ್. ಅಂದಮೇಲೆ ಇಲ್ಲಿ ಕೊಟ್ಟಿರೋದು 5 ನ್ಯೂಟನ್ಗಳು. 5 ನ್ಯೂಟನ್ ಅಂದರೆ 5 × 10⁵5 ಅಂದರೆ ಎಷ್ಟಾಯಿತು? 5, 1, 2, 3, 4, 5 ಸೊನ್ನೆಗಳು. 5 ಆದಮೇಲೆ 5 ಸೊನ್ನೆಗಳು. 5 ಆದಮೇಲೆ 5 ಸೊನ್ನೆಗಳಿರೋದು ಇಲ್ಲಿ. ಆದ್ದರಿಂದ 5 ಲಕ್ಷ ಡೈನ್ಗಳು 5 ನ್ಯೂಟನ್ಗೆ ಸಮ ಆಗುತ್ತೆ. ಇದಕ್ಕೆ ನಾವು ಬಳಸೋವಂಥ ಕನ್ವರ್ಷನ್ ಫ್ಯಾಕ್ಟರ್ ಇಲ್ಲಿದೆ. 10⁵ ಡೈನ್ಸ್ ಮೇಕ್ 1 ನ್ಯೂಟನ್. ಆದ್ದರಿಂದ ಇದಕ್ಕೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಕೆಲವು ವಿಚಾರಗಳನ್ನು ನಾವು ನೇರವಾಗಿ ಪ್ರಶ್ನೆಯಲ್ಲೇ ನೋಡಿ ಕಲಿಯುವಂಥದ್ದಿರುತ್ತೆ. ಇದು ಎರಡನೇ ಪ್ರಶ್ನೆ. ಇಲ್ಲಿ ಈ ಪ್ರಶ್ನೆಗಳಲ್ಲಿ ನೀವು ಉತ್ತರಗಳ ಆಯ್ಕೆಗಳನ್ನು ನೋಡಿದ್ರೆ, ABCD ಆಯ್ಕೆಗಳನ್ನು ನೋಡಿದಾಗ 500 ಡೈನ್ಸ್ ಅಂತ ಇದೆ, 5 ಡೈನ್ಸ್ ಅಂತ ಇದೆ ಮತ್ತು 0.5 ಡೈನ್ ಅನ್ನೋದು ಸಹ ಕೊಟ್ಟಿದ್ದಾರೆ. ನಾವು ಅಪ್ಪಿತಪ್ಪಿ ಏನಾದರೂ 5 ಡೈನ್ಗೆ 5 ನ್ಯೂಟನ್ 5 ಡೈನ್ ಅಂತ ಏನಾದರೂ ಕನ್ಫ್ಯೂಷನ್ ಮಾಡ್ಕೊಂಡು ಮಾಡಿದ್ರೆ ನಮ್ಮ ಉತ್ತರ ಹೋಗುತ್ತೆ. ಸ್ನೇಹಿತರೆ, ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಚ್ ಈಸ್ ದಿ ಯೂನಿಟ್ ಆಫ್ ಮೆಷರಿಂಗ್ ಇಂಟೆನ್ಸಿಟಿ ಆಫ್ ಲೈಟ್? ಬೆಳಕಿನ ತೀವ್ರತೆಯನ್ನು ಅಳೆಯುವ ಘಟಕ. ಘಟಕನೂ ಕರಿಬಹುದು ಅಥವಾ ಮಾನ ಅಂತಾದರೂ ಕರಿಬಹುದು ಅಥವಾ ಏಕಮಾನ ಅಂತನಾದರೂ ಕರಿಬಹುದು.
ಬೆಳಕಿನ ತೀವ್ರತೆಯನ್ನು ಅಳೆಯುವ ಮಾನ ಏಕಮಾನ ಘಟಕ ಯಾವುದು? ಕ್ಯಾಂಡೆಲ್ಲ, ಲೈಟ್ ಇಯರ್, ಮೀಟರ್ ಮತ್ತು ಮೋಲ್. ಬೆಳಕಿನ ತೀವ್ರತೆಯನ್ನು ನಾವು ಫಂಡಮೆಂಟಲ್ ಯೂನಿಟ್ ಆಗಿ ನೋಡಿದ್ದೀವಿ ಅಲ್ವಾ? ಇದೊಂದು ಮೂಲಭೂತ ಅಂಶ ಆಗಿರೋದ್ರಿಂದ ಸರಿಯಾದ ಉತ್ತರ ಕ್ಯಾಂಡೆಲ್ಲ. ಸಾಧಾರಣವಾಗಿ ನಾವು ಅಂಗಡಿಗೆ ಹೋಗಿ 60 ಕ್ಯಾಂಡಲ್ ಬಲ್ಬ್ ಕೊಡಿ, 70 ಕ್ಯಾಂಡಲ್ ಬಲ್ಬ್ ಕೊಡಿ, 40 ಕ್ಯಾಂಡಲ್ ಬಲ್ಬ್ ಕೊಡಿ ಅಂತ ಕೇಳ್ತಾ ಇದ್ವಿ ಬುರ್ಡೆ ಬಲ್ಬುಗಳ ಜಮಾನದಲ್ಲಿ. ಇವಾಗ ಯೋಚನೆ ಮಾಡಿ, ಅದು ಕ್ಯಾಂಡಲ್ ಅಲ್ಲ, ಕ್ಯಾಂಡೆಲ್ಲ ಅಲ್ವಾ? ಮುಂದಿನ ಪ್ರಶ್ನೆ ನೋಡೋಣ. ಹೌ ಮೆನಿ ಕಿಲೋಮೀಟರ್ಸ್ ಮೇಕ್ 1 ನಾಟಿಕಲ್ ಮೈಲ್? 1 ನಾಟಿಕಲ್ ಮೈಲ್ ಅಂದರೆ ಎಷ್ಟು ಕಿಲೋಮೀಟರ್ಗಳು ಅಂತ. ಅದಕ್ಕೂ ಮುಂಚೆ ಈ ನಾಟಿಕಲ್ ಮೈಲ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಇಲ್ಲಿದೆ 1 ನಾಟಿಕಲ್ ಮೈಲ್. 1 ನಾಟಿಕಲ್ ಮೈಲ್ ಅಂದರೆ ಇದು 1 ಡಿಗ್ರಿ. 1 ಡಿಗ್ರಿಯನ್ನು ಅಂದರೆ ಇಡೀ ನಮ್ಮ ಭೂಮಿಯನ್ನು 360 ಡಿಗ್ರಿಗೆ, ಇದು ಒಟ್ಟು 360 ಡಿಗ್ರಿ. ಈ 360 ಡಿಗ್ರಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಆ 360 ಡಿಗ್ರಿಗೆ 1 ಡಿಗ್ರಿಯನ್ನು ಮಾತ್ರ ನಾವು ಪರಿಗಣಿಸಿ ಆ 1 ಡಿಗ್ರಿಗೆ ಒಂದು ಆರ್ಕ್ ಅಥವಾ ಕಂಸವನ್ನು ಎಳೆದರೆ, 1 ಡಿಗ್ರಿಗೆ ಎಳೆದಿರೋ ಕಂಸ, ಈ ಉದ್ದವನ್ನು, ಇಲ್ಲಿಂದ ಇಲ್ಲಿಗಿರುವಂತಹ ಈ ಉದ್ದವನ್ನು ನಾವು 1 ನಾಟಿಕಲ್ ಮೈಲ್ ಅಂತ ಕರಿತೀವಿ. ಈ 1 ನಾಟಿಕಲ್ ಮೈಲು 1.852 ಕಿಲೋಮೀಟರ್ಗಳಿಗೆ ಸಮ ಅಂತ ಈಗಾಗಲೇ ನಮಗೆ ಗೊತ್ತಿದೆ. ಸೊ ಇದನ್ನು ಎಲ್ಲಿ ಬಳಸ್ತಾರೆ? ನಾವೇ ಯೋಚನೆ ಮಾಡಿದ್ರೆ ಸಿಗುತ್ತೆ. ಜಹಾಜುಗಳು ಅಥವಾ ಶಿಪ್ಗಳು ಹೋಗುವಾಗ ಅವರೇನು ಮಾಡ್ತಾರೆ, 1 ನಾಟಿಕಲ್ ಮೈಲ್, 2 ನಾಟಿಕಲ್ ಮೈಲ್ಸ್ ಅಂತಲೇ ಹೇಳೋದು. ಅವರು ಸಮುದ್ರದ ಯಾನವನ್ನು ಮೈಲ್ಗಳಲ್ಲಿ ಲೆಕ್ಕ ಹಾಕಲ್ಲ, ನಾಟಿಕಲ್ ಮೈಲಲ್ಲಿ ಲೆಕ್ಕ ಹಾಕ್ತಾರೆ. ಸೊ 1 ನಾಟಿಕಲ್ ಮೈಲ್ ಅಂದರೆ 1 ಡಿಗ್ರಿ ಅಂದರೆ ವೆರಿ ಸಿಂಪಲ್. ಏನು ಮಾಡಿದ್ದಾರೆ, ಈ ಇಡೀ ಪರಿಧಿ ಏನಿದೆ, ಈ ಪರಿಧಿಯನ್ನು 360 ಡಿಗ್ರಿಯಿಂದ ಭಾಗಿಸಿದ್ರೆ ನಮಗೆ ಸಿಗೋವಂಥದ್ದು ಅದು. ಆದ್ದರಿಂದ 1 ನಾಟಿಕಲ್ ಮೈಲ್ 1 ಡಿಗ್ರಿಯಷ್ಟು ಒಂದು ಕೇಂದ್ರ ಕೋನಕ್ಕೆ ಉಂಟಾಗುವಂತಹ ಭೂಮಿಯ ಮೇಲಿನ ಒಂದು ಕಂಸ ಅಂತ ನಾವು ಅರ್ಥ ಮಾಡ್ಕೋಬಹುದು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮಾಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ, ಫ್ರೀ ಕ್ವಾಂಟಿಟಿ, ಡಿಪೆಂಡೆಂಟ್ ಕ್ವಾಂಟಿಟಿ. ಇಲ್ಲಿ ದ್ರವ್ಯರಾಶಿ ಅನ್ನೋದು ಅದಿಶ ಪ್ರಮಾಣ, ಸದಿಶ ಪ್ರಮಾಣ, ಮುಕ್ತ ಪ್ರಮಾಣ, ಅವಲಂಬಿತ ಪ್ರಮಾಣ. ಯಾವುದೇ ಪ್ರಮಾಣವನ್ನು ನಾವು ನೋಡಿದ್ರೆ ಅದರಲ್ಲಿ ಸದಿಶ ಮತ್ತು ಅದಿಶ ಅಂತ 2 ರೀತಿಯ ಪ್ರಮಾಣಗಳನ್ನು ಗುರುತಿಸಬಹುದು. ಸದಿಶ ಪ್ರಮಾಣಕ್ಕೆ ಅಂದರೆ ಅದನ್ನು ನಾವು ವೆಕ್ಟರ್ ಅಂತ ಕರಿತೀವಿ, ಅದಿಶ ಪ್ರಮಾಣವನ್ನು ನಾವು ಸ್ಕೇಲಾರ್ ಅಂತ ಕರಿತೀವಿ. ಸೊ ಒಂದು ವೆಕ್ಟರ್ ಅಂತ ಅನ್ನಿಸ್ಕೋಬೇಕು ಅಂದರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇರಬೇಕು ಮತ್ತು ಡೈರೆಕ್ಷನ್ನು ಇರಬೇಕು, ದಿಕ್ಕು ಇರಬೇಕು, ಮೌಲ್ಯನೂ ಇರಬೇಕು. ಅಂಥದ್ದಕ್ಕೆ ನಾವು ಸದಿಶ ಅಂತ ಕರೆಯೋದು. ಸೊ ಇಲ್ಲಿ ಮಾಸ್ ಅಥವಾ ದ್ರವ್ಯರಾಶಿ ಅನ್ನೋದಕ್ಕೆ ಕೇವಲ ಮೌಲ್ಯ ಇದೆ, ಅಂದರೆ ಮ್ಯಾಗ್ನಿಟ್ಯೂಡ್ ಇದೆ, ಅದಕ್ಕೆ ಯಾವುದೇ ಡೈರೆಕ್ಷನ್ ಇಲ್ಲ. ವೆಯ್ಟಿಗೆ ಡೈರೆಕ್ಷನ್ ಇರುತ್ತೆ, ಆದರೆ ಮಾಸಿಗೆ ಡೈರೆಕ್ಷನ್ ಇಲ್ಲ. ಆದ್ದರಿಂದ ಇದು ಒಂದು ಅದಿಶ ಪ್ರಮಾಣ ಅಥವಾ ಸ್ಕೇಲಾರ್ ಕ್ವಾಂಟಿಟಿ. ಸ್ಕೇಲಾರ್ಸ್ ಮತ್ತು ವೆಕ್ಟರ್ಸ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ನಾವು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡಲಿದ್ದೇವೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಗಿವ್ಸ್ ದಿ ಮೋಸ್ಟ್ ಅಕ್ಯುರೇಟ್ ರಿಸಲ್ಟ್ ಫಾರ್ ಟೈಮ್ ಮೆಷರ್ಮೆಂಟ್? ಈಗ ನಾವು ಉಪಯೋಗಿಸುವಂಥ ಗಡಿಯಾರಗಳಲ್ಲಿ 1 ಸೆಕೆಂಡನ್ನು ಹೇಗೆ ಇಟ್ಟಿದ್ದಾರೆ? ಸಮಯ ಮಾಪನಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ನಿಖರವಾದ ಫಲಿತಾಂಶವನ್ನು ಕೊಡುತ್ತದೆ? ಗೋಡೆ ಗಡಿಯಾರ, ಡಿಜಿಟಲ್ ಗಡಿಯಾರ, ಕ್ವಾರ್ಟ್ಸ್ ಗಡಿಯಾರ, ಪರಮಾಣು ಗಡಿಯಾರ. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹುಡುಕಬೇಕು. ಒಂದು ವಾಲ್ ಕ್ಲಾಕು, ಇನ್ನೊಂದು ಡಿಜಿಟಲ್ ಕ್ಲಾಕು,
ಇನ್ನೊಂದು ಕ್ವಾಡ್ಸ್ ಕ್ಲಾಕು, ಮತ್ತೊಂದು ಅಟಾಮಿಕ್ ಕ್ಲಾಕ್. ಸರಿಯಾದ ಉತ್ತರ ಪರಮಾಣು ಗಡಿಯಾರ ಅಥವಾ ಅಟಾಮಿಕ್ ಕ್ಲಾಕ್. ಈ ಅಟಾಮಿಕ್ ಕ್ಲಾಕ್ನಿಂದನೇ ನಾವು 1 ಸೆಕೆಂಡ್ನ ಮೌಲ್ಯವನ್ನು ಇವತ್ತು ಅರ್ಥ ಮಾಡಿಕೊಂಡು ಆ 1 ಸೆಕೆಂಡಿಗೆ ಅಡ್ಜಸ್ಟ್ ಆಗೋ ಹಾಗೆ ಗಡಿಯಾರಗಳನ್ನು ನಾವು ರೂಪಿಸಿರುವಂಥದ್ದು. ಏನಿದು ಅಟಾಮಿಕ್ ಕ್ಲಾಕ್ ಅಂದರೆ, ಇದನ್ನು ನಾವು CCM ಅನ್ನೋ ಒಂದು ಧಾತುವಿನಿಂದ ಮಾಡಲ್ಪಟ್ಟ ಕ್ಲಾಕ್ ಅಂತ ಕರಿತೀವಿ. ಎ CCM clock is an atomic clock that uses the vibration of cesium-133 atoms to measure time with extreme accuracy. It is the international standard for defining the second. ಒಂದು ಸೆಕೆಂಡನ್ನು ನಾವು ಡಿಫೈನ್ ಮಾಡಬೇಕು ಅಂತಂದರೆ CCM ಗಡಿಯಾರ ಅಥವಾ ಅಣು ಗಡಿಯಾರ ಅಥವಾ ಪರಮಾಣು ಗಡಿಯಾರದಿಂದ ಮಾತ್ರ ಸಾಧ್ಯ. ಮುಂದಿನ ಪ್ರಶ್ನೆ ನೋಡೋಣ. The number 0.005900 in the standard form can be expressed as. ಪ್ರಮಾಣಿತ ವೈಜ್ಞಾನಿಕ ರೂಪದಲ್ಲಿ 005900 ಸಂಖ್ಯೆಯನ್ನು ಡ್ಯಾಶ್ ಆಗಿ ವ್ಯಕ್ತಪಡಿಸಬಹುದು. ಸೊ ಇದು ಒಂದು ತುಂಬ ಅದ್ಭುತವಾದ ವಿಚಾರ. ಯಾವುದೇ ದೊಡ್ಡ ಸಂಖ್ಯೆ ಆಗಿರಲಿ, ಚಿಕ್ಕ ಸಂಖ್ಯೆ ಆಗಿರಲಿ, ಮತ್ತು ಅದು ಒಂದು ಡೆಸಿಮಲ್ ಸಂಖ್ಯೆ ಅಂದರೆ ದಶಮಾಂಶ ಸಂಖ್ಯೆಯನ್ನು ನಾವು ವ್ಯಕ್ತಪಡಿಸುವ ರೀತಿ, ಅದಕ್ಕೊಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಇದೆ. ಇದನ್ನು ಸೈಂಟಿಫಿಕ್ ಮೆಥಡ್ ಅಂತ ನಾವು ಕರಿತೀವಿ. ಇದರಲ್ಲಿ ಏನು ಮಾಡಬೇಕು, ನಾವು ಎಲ್ಲವನ್ನೂ ಅಷ್ಟೇ 5.9 ಅಂತನೋ 4.2 ಅಂತನೋ ಇಂಟು 10⁻³ ಆದರೂ ಸರಿ, ಇಂಟು 10⁻+5 ಆದರೂ ಸರಿ, ಈ ರೀತಿಯಲ್ಲೇ ವ್ಯಕ್ತಪಡಿಸಬೇಕು. ಇಲ್ಲಿ 5.9 ಏನಿದೆ, 5.9 ಸರಿಯಾದ ಉತ್ತರ. ಆದರೆ 59 ಅನ್ನೋದು ವೈಜ್ಞಾನಿಕ ವಿಧಾನದಲ್ಲಿ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ, ಮಾಡಕೂಡ್ದು. ಹಾಗಾದರೆ ಇಲ್ಲಿ ಬಂದಿರುವಂಥ 0.005900 ಇದನ್ನು ಬರೆಯೋದು ಹೇಗೆ? 0.0059. ಈಗ ನಾವು ಇಲ್ಲಿ ಬರಿಬೇಕಾಗಿರುವಂಥದ್ದೇನು, ಇದು ಯಾವ ರೀತಿ ಬರಿಬಹುದು ಅಂತಂದರೆ 59 ಇಂಟು 1 2 3 4 10⁻⁻⁴. 59 ಇಂಟು 10⁻⁻⁴ ಅಂತ ಬರಿತೀವಿ. ಅದೇ ಇಲ್ಲೊಂದು ಪಾಯಿಂಟ್ ಇಟ್ಟರೆ, ನಾನು ಇಲ್ಲಿ ಪಾಯಿಂಟ್ ಇಟ್ಕೊಳ್ಳೋ ಹಾಗಾದರೆ, ಇಲ್ಲಿ ಪಾಯಿಂಟ್ ಇಟ್ಕೊಳ್ಳೋ ಹಾಗಾದರೆ 5.9 ಇಂಟು 10⁻⁻3. ಈ ರೀತಿಯಾಗಿ ನಾವು ಎಡಭಾಗದಿಂದ ಈ ಒಂದು ಪಾಯಿಂಟ್ಸ್ನ ಇಡೋ ಕೆಲಸ ಮಾಡಬೇಕಾಗತ್ತೆ. ಇನ್ನೊಂದೆರಡು ಉದಾಹರಣೆಗಳನ್ನ ಮುಂದಿನ ಸ್ಲೈಡ್ಸಲ್ಲಿ ತಗೋತೀನಿ. 5.9 ಇಂಟು 10⁻⁻3 ಸರಿಯಾದ ಉತ್ತರ ಆಗಿದೆ. ಇದು ಸರಿಯಾದ ಉತ್ತರ. 5.9 ಇಂಟು 10⁻⁻3. ಇದನ್ನು ನಾವು ಸೈಂಟಿಫಿಕ್ ನೋಟೇಷನ್ ಅಥವಾ ಸೈಂಟಿಫಿಕ್ ಫಾರ್ಮ್ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ವಾಟ್ ಈಸ್ ದ ಯೂನಿಟ್ ಫಾರ್ ಮೆಜರಿಂಗ್ ದಿ ಆಂಪ್ಲಿಟ್ಯೂಡ್ ಆಫ್ ಸೌಂಡ್? ಸೌಂಡ್ ಅಂದರೆ ಶಬ್ದದ ಪಾರವನ್ನು ಅಳೆಯುವ ಘಟಕ, ಏಕಮಾನ ಯಾವುದು? ಡೆಸಿಬಲ್, ಕೂಲಾಮ್, ಹಮ್ ಅಥವಾ ಸೈಕಲ್ಗಳು? ಸೊ ಸರಿಯಾದ ಉತ್ತರ ಹಮ್. ಮುಂದಿನ ಪ್ರಶ್ನೆ ನೋಡೋಣ. 10⁵ ಫೆರ್ಮಿ ಈಸ್ ಈಕ್ವಲ್ ಟು, 10⁵ ಫೆರ್ಮಿ ಯಾವುದಕ್ಕೆ ಸಮ ಆಗತ್ತೆ? ಫಸ್ಟ್ ನಮಗೆ ಫೆರ್ಮಿ ಅಂದರೆ ಗೊತ್ತಿರಬೇಕು. 1 ಫೆರ್ಮಿ ಈಸ್ ಈಕ್ವಲ್ ಟು 10⁻⁻15 ಮೀಟರ್. ಫೆರ್ಮಿ ಅನ್ನೋದು ಇದು ಒಂದು ಯೂನಿಟ್. ಅಂದರೆ ಪರಮಾಣುವಿನಲ್ಲಿ ದೂರಗಳನ್ನು ಅಳೆಯೋದಕ್ಕೆ ನಾವು ಇಷ್ಟು ಚಿಕ್ಕ ಏಕಮಾನವನ್ನು ಬಳಸ್ಕೋತೀವಿ, 10⁻⁻15 ಮೀಟರ್. ಸೊ 10⁵ ಫೆರ್ಮಿ ಈಸ್ ಈಕ್ವಲ್ ಟು 10⁵ ಇಂಟು 10⁻⁻15. ಆಗಿದೇನಾಯಿತು, 10⁻⁵ - 15 ಅಂದರೆ
10 ಟು ದ ಪವರ್ -10 ಆಯಿತು. 10 ಟು ದ ಪವರ್ ಆಫ್ -10 ನಾವು ಆಂಗ್ಸ್ಟ್ರೋಮ್ ಅಂತ ಕರಿತೀವಿ. ಯಾವುದೇ ಬೆಳಕಿನ ವಿಕಿರಣಗಳ ತರಂಗ ದೂರವನ್ನು ನಾವು ಅಳೆಯುವಾಗ ಈ ಆಂಗ್ಸ್ಟ್ರಾಮ್ ಅನ್ನೋ ಪದವನ್ನು ಬಳಸ್ತೀವಿ. ಹಾಗಾಗಿ 10 ಟು ದ ಪವರ್ ಆಫ್ -10 ಅನ್ನೋದು ಆಂಗ್ಸ್ಟ್ರಾಮ್. ನನಗೆ ಬಂದಿದ್ದು ಉತ್ತರ 10 ಟು ದ ಪವರ್ ಆಫ್ -10, ಅದನ್ನು ನಾವು ಆಂಗ್ಸ್ಟ್ರಾಮ್ ಅಂತ ಕರಿತೀವಿ. ಕೆಂಪಿನ ಬೆಳಕಿನ ವೇಗ λr = 8000 ಆಂಗ್ಸ್ಟ್ರಾಮ್ ಅಂತ ಕರಿತೀವಿ. ಇದು ಒಂದು ಉದಾಹರಣೆ ನಿಮಗೆ. ಆಂಗ್ಸ್ಟ್ರಾಮ್ ಅಂದರೆ 10⁻⁻10 ಮೀಟರ್, ಅಂದರೆ 8000 × 10⁻⁻10 ಮೀಟರ್. ಸ್ನೇಹಿತರೆ, ಈ ರೀತಿಯಾಗಿ ಹೊಸ ವಿಚಾರಗಳನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಯಾವಾಗಲೂ ಇರಬೇಕು. ಮುಂದಿನ ಪ್ರಶ್ನೆ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಯೂನಿಟ್ ಆಫ್ ಎನರ್ಜಿ? ಶಕ್ತಿಯ ಏಕಮಾನ ಯಾವುದು ಅಲ್ಲ? ಕ್ಯಾಲೋರಿ, ಜೂಲ್, ಎಲೆಕ್ಟ್ರಾನ್ ವೋಲ್ಟ್, ವ್ಯಾಟ್. ಸೊ ಕ್ಯಾಲೋರಿ ಅನ್ನೋದು ಶಕ್ತಿಯ ಏಕಮಾನ, ಜೂಲ್ ಅನ್ನೋದು ಶಕ್ತಿಯ ಏಕಮಾನ, ಎಲೆಕ್ಟ್ರಾನ್ ವೋಲ್ಟ್ ಅನ್ನೋದೂ ಸಹ ಶಕ್ತಿಯ ಏಕಮಾನ, ವ್ಯಾಟ್ ಅನ್ನೋದು ಸಾಮರ್ಥ್ಯದ ಏಕಮಾನ, ಸಾಮರ್ಥ್ಯ ಅಥವಾ ಪವರ್. ಆದ್ದರಿಂದ ಇದರಲ್ಲಿ ಉತ್ತರ 4 ವ್ಯಾಟ್. ವ್ಯಾಟ್ ಅನ್ನೋದು ಸಾಮರ್ಥ್ಯದ ಏಕಮಾನ ಆಗಿರೋದ್ರಿಂದ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಆದ್ದರಿಂದ ಸ್ನೇಹಿತರೆ, ಒಂದೇ ಏಕಮಾನ ಹಲವಾರು ಭೌತ ಪರಿಮಾಣಗಳಿಗೆ ಏಕಮಾನವಾಗಿರಬಹುದು. ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನದಲ್ಲಿ ಇರಬೇಕು. ಮುಂದಿನ ಪ್ರಶ್ನೆ ನೋಡೋಣ. ಐನ್ಸ್ಟೈನ್ಗೆ ಇದರ ಆವಿಷ್ಕಾರಕ್ಕಾಗಿ ನೊಬೆಲ್ ಪ್ರಶಸ್ತಿ ದೊರೆಯಿತು. ಐನ್ಸ್ಟೈನ್ ವಾಸ್ ಅವಾರ್ಡೆಡ್ ನೊಬೆಲ್ ಪ್ರೈಸ್ ಫಾರ್ ದ ಡಿಸ್ಕವರಿ ಆಫ್ ಥಿಯರಿ ಆಫ್ ರಿಲೇಟಿವಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಪೀಝೋ ಎಲೆಕ್ಟ್ರಿಕ್ ಎಫೆಕ್ಟ್. ಸಾಪೇಕ್ಷತಾ ಸಿದ್ಧಾಂತ, ವಿದ್ಯುತ್ ಕಾಂತೀಯತೆ, ದ್ಯುತಿ ವಿದ್ಯುತ್ ಪರಿಣಾಮ, ಪೀಝೋ ಎಲೆಕ್ಟ್ರಿಕ್ ಪರಿಣಾಮ. ಐನ್ಸ್ಟೈನ್ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಸಾಪೇಕ್ಷ ಸಿದ್ಧಾಂತ ಅಥವಾ ಥಿಯರಿ ಆಫ್ ರಿಲೇಟಿವಿಟಿ ಅಲ್ವಾ? ಆದರೆ ಇಲ್ಲೊಂದು ಪ್ರಶ್ನೆಯಲ್ಲಿ ಟ್ವಿಸ್ಟ್ ಇದೆ. ಐನ್ಸ್ಟೈನರಿಗೆ ನೊಬೆಲ್ ಪ್ರಶಸ್ತಿ ಬಂದದ್ದು ಸಾಪೇಕ್ಷತಾ ಸಿದ್ಧಾಂತಕ್ಕಾಗಿ ಅಲ್ಲ, ಆದರೆ ದ್ಯುತಿ ವಿದ್ಯುತ್ ಪರಿಣಾಮಕ್ಕಾಗಿ. ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಆದ್ದರಿಂದ ನಾವಿಲ್ಲಿ ಸ್ವಲ್ಪ ಸ್ಪೆಷಲ್ಲಾಗಿ ಅಟೆನ್ಷನ್ ಕೊಡಬೇಕು. ವಿಜ್ಞಾನಿಗಳ ಬಗ್ಗೆ ತಿಳ್ಕೊಳ್ಳೋವಾಗ ವಿಜ್ಞಾನಿಗೆ ಯಾವ ವಿಷಯಕ್ಕಾಗಿ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು ಅನ್ನೋದು ಪ್ರಮುಖ ಆಗುತ್ತೆ. ಕೆಲವೊಮ್ಮೆ ಇನ್ನೂ ಮುಂದುವರೆದು ಯಾವ ವರ್ಷದಲ್ಲಿ ಬಂತು ಮತ್ತು ಆ ವರ್ಷದಲ್ಲಿ ಇನ್ನೊಬ್ಬರು ಯಾರು ಅವ್ರ ಜೊತೆಗೆ ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡ್ರು, ಈ ಥರ ಸಂಬಂಧಿತ ಪ್ರಶ್ನೆಗಳನ್ನು ಸಹ ನೀವು ಪ್ರಯತ್ನ ಮಾಡಬಹುದು. ಆದ್ದರಿಂದ MCQ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ತಾ ಹೋದ ಹಾಗೆಯೇ ನಿಮಗೆ ಅದರ ಆಳ, ಅರಿವು, ಗಾಢತೆ, ಅದರ ವೈಷಮ್ಯ ಎಲ್ಲವೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದ್ದರಿಂದ ಸ್ನೇಹಿತರೆ, ಎಲ್ಲ ಪ್ರಶ್ನೆಗಳನ್ನು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಮತ್ತು ಅದರ ಮೇಲೆ ಹೆಚ್ಚು ವರ್ಕ್ ಮಾಡೋ ಹಾಗೆ ಪ್ರಯತ್ನ ಮಾಡಿ. ಸೊ ಇದಿಷ್ಟು ಈ ಹೊತ್ತಿಗೆ ನಾನು ನಿಮ್ಮ ಜೊತೆಗೆ ಹಂಚಿಕೊಂಡಂಥ ಕೆಲವು MCQ ಪ್ರಶ್ನೆಗಳು. ಈ ಎಲ್ಲ MCQ ಪ್ರಶ್ನೆಗಳನ್ನು ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ, ಉತ್ತರಗಳನ್ನು ಬರ್ಕೊಳ್ಳಿ. ಅದಕ್ಕೆ ಬಂದಿರುವಂಥ ಚಾಯ್ಸ್ಗಳಲ್ಲಿ 10 ಪ್ರಶ್ನೆ ನಾವು ಚರ್ಚೆ ಮಾಡಿದರೆ 14 40 ಅದರಲ್ಲಿ 10 ಉತ್ತರ ಬಂದಿರೋದ್ರಿಂದ ಇನ್ನು ಉಳಿದಂಥ 30 ಪ್ರಶ್ನೆಗಳು, 30 ಚಾಯ್ಸ್ಗಳು, 30 ಪ್ರಶ್ನೆಗಳು, ಅದರಿಂದ 300 ವಿಷಯಗಳನ್ನು ತಿಳ್ಕೊಳ್ಳೋ ಅಂಥ ಪ್ರಯತ್ನದಲ್ಲಿ ನೀವು ಸದಾ ಇರ್ತೀರಾ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಷ್ಟು ಹೊಸ ವಿಜ್ಞಾನದ ಪರಿಕಲ್ಪನೆಗಳೊಂದಿಗೆ ನಿಮ್ಮನ್ನು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.